ಬಿಗ್ ಬಾಸ್ ಸ್ಪರ್ಧಿ ಮಾಜಿ ಬಿಗ್ ಬಾಸ್ ರನ್ನರ್ ಅಪ್ ಸೋಡಿಯಂ ಮೆಟಲ್ ಬಳಸಿ ಸ್ಫೋಟ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಶಾಕ್ ನೀಡಿದೆ. ಸೋಡಿಯಂ ಮೆಟಲ್ ಬಳಸಿ ಸ್ಫೋಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗೆ ಶಾಕ್ ಕೊಟ್ಟಿದೆ ಕೋರ್ಟ್. ಮಾಜಿ ಬಿಗ್ ಬಾಸ್ ಸ್ಪರ್ಧೆಗೆ 10 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಡ್ರೋನ್ ಪ್ರತಾಪ್ಗೆ 10 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಬಿಗ್ ಬಾಸ್ ರನ್ನರ್ ಅಪ್ ಬಿಗ್ ಬಾಸ್ 10ರ ರನ್ನರ್ ಅಪ್ 10 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಡಿಸೆಂಬರ್ 26ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಮಧುಗಿರಿಯ ಜೆಎಂಎಫ್ಸಿ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಅನ್ನ ಸಿಡಿಸಿದ್ರು ಅನ್ನೋ ಕಾರಣಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಅದಾದ ನಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಸೊ ಅರೆಸ್ಟ್ ಕೂಡ ಆಗಿರ್ತಾರೆ. ಸೊ ಇದೀಗ ಕೋರ್ಟ್ಗೆ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಬೆಳಿಗ್ಗೆ ಕೋರ್ಟ್ ಆದೇಶವನ್ನ ಹೊರಹಾಕಿದ್ದು 10 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ಡ್ರೋನ್ ಪ್ರತಾಪ್ಗೆ. ಸದಾ ಒಂದಿಲ್ಲೊಂದು ವಿವಾದಗಳನ್ನ ಮೈ ಮೇಲೆ ಹಾಕೊಳ್ತಾನೆ ಬಂದಿದ್ದಾರೆ. ಒಂದಷ್ಟು ವಿವಾದವನ್ನ ಮಾಡ್ಕೊಂಡು ಬಿಗ್ ಬಾಸ್ಗೆ ಹೋಗಿದ್ರು. ಅಲ್ಲಿಂದ ಸಿಂಪತಿ ಮೇಲೆ ಹೊರಗ್ ಬಂದಿದ್ರು. ಬಟ್ ಆ ಸಿಂಪತ್ತಿನ ಉಳಿಸ್ಕೊಳ್ಳದೆ ಮತ್ತಷ್ಟು ಗಿಮಿಕ್ ಅನ್ನ ಮಾಡೋಕ್ ಹೋಗಿ ಪರಿಸರ ಹಾನಿ ಅಂತ ಹೇಳಿ ಕೇಸ್ ದಾಖಲಾಗಿದ್ದು 10 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ಇದೇ 26ರವರೆಗೂ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಹತ್ತು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಕೋರ್ಟ್ ಕೊಟ್ಟಂತಹ ಆದೇಶ ಇದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ತುಮಕೂರಿನ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಮಾಜಿ ಬಿಗ್ ಬಾಸ್ ಸ್ಪರ್ಧಿ ರನ್ನರ್ ಅಪ್ ಆಗಿ ಬಂದಿದ್ರು ಬಿಗ್ ಬಾಸ್ 10 ನಲ್ಲಿ. ಎಲ್ಲೋ ಸಿಂಪತಿ ಮೇಲೆ ಹೊರಗೆ ಬಂದಿದ್ರು. ಅದಕ್ಕೆ ಮೊದಲು ವಿವಾದಗಳನ್ನ ಮಾಡ್ಕೊಂಡೇ ಹೋದವರು. ಸೊ ಬಂದು ತಾವಾಯ್ತು, ತಮ್ಮ ಜೀವನ ಆಯ್ತು ಅಂತ ನೋಡ್ಕೊಳ್ಳದೆ ಮತ್ತಷ್ಟು ಅವಾಂತರಗಳನ್ನ ಮಾಡಿ ಈಗ 10 ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂತ ಆದೇಶ ಬಂದಿದೆ. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ ಮಹೇಶ್? ಎಸ್ ಪವಿತ್ರ, ಏನು ಡ್ರೋನ್ ಪ್ರತಾಪ್ ಏನಿದ್ದಾರೆ ಒಂದಿಲ್ಲೊಂದು ವಿವಾದಗಳನ್ನ ತನ್ನ ಮೈ ಮೇಲೆ ಈ ಒಂದು ಸೋಡಿಯಂ ಮೆಟಲ್ ಬಳಸಿ ಸ್ಫೋಟ ಪ್ರಕರಣದ ಸಂಬಂಧ ಆತ ತಾನೇ ಪ್ರಯೋಗ ಮಾಡ್ಕೊಂಡು ಸುಮ್ನೆ ಆಗಿದ್ರು ಕೂಡ ಈ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಆತ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಅನುಭವಗಳನ್ನ ಹಂಚಿಕೊಂಡಿರೋದ್ರಿಂದ ಅದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈ ಒಂದು ಸಂಬಂಧ ಈಗ ಪೊಲೀಸರು ಮಧುಗಿರಿಯ ಮಿಡಿಗೇಶಿ ಠಾಣೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಏನು ಪ್ರಕರಣ ದಾಖಲಿಸಿಕೊಂಡಿದ್ರು. ಡ್ರೋನ್ ಪ್ರತಾಪ್ ಮತ್ತೆ ಮೂವರ ಮೇಲೆ, ಡ್ರೋನ್ ಪ್ರತಾಪ್ ಸೇರಿ 3 ಮೇಲೆ ಒಂದು ಕೇಸು ದಾಖಲಾಗಿತ್ತು. ಈ ಒಂದು ಸಂಬಂಧ 3 ಕೂಡ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೂಡ ನ್ಯಾಯಾಂಗದ ಬಂಧನಕ್ಕೆ ಒಪ್ಪಿಸಿದ ಸಂದರ್ಭದಲ್ಲಿ ಪೊಲೀಸರು 3 ದಿನಗಳ ಕಸ್ಟಡಿಗೆ ತಗೊಂಡಿದ್ರು. ಇಂದು ಅಂದ್ರೆ ನಿನ್ನೆಗೆ ಕೊನೆಗೊಂಡಿತ್ತು. ಇವತ್ತು ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ಜಡ್ಜ ಮುಂದೆ ಒಪ್ಪಿಸಿದಂತ ಸಂದರ್ಭದಲ್ಲಿ ಈಗ ಕೋರ್ಟು ಅಂದ್ರೆ ಇದೇ ತಿಂಗಳ 26ರವರೆಗೂ ಕೂಡ 10 ದಿನಗಳ ಕಾಲ ಈ ಒಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು ಪವಿತ್ರ. ನೀವೇ ಹೇಳಿದ್ರಿ ಮಹೇಶ್, ನೋಡಿದಂತೆ 3 ಜನ ಒಟ್ಟಾರೆ ಅಲ್ಲಿ ಈ ಒಂದು ಕೃತ್ಯದಲ್ಲಿ ಪಾಲ್ಗೊಂಡವರು ಅಂತ. ಈಗ ಕೇವಲ ಡ್ರೋನ್ ಪ್ರತಾಪಕ್ ಮಾತ್ರ 10 ದಿನಗಳ ಕಾಲ ನ್ಯಾಯಾಂಗ ಬಂಧನ ಇದೆಯಾ, ಅಥವಾ ಈ ಪ್ರಕರಣದಲ್ಲಿ ಕ್ಯಾಮ್ರಾ ಮ್ಯಾನ್ ಆಗಿದ್ದವ್ರಾಗಿರ್ಬೋದು, ಜೊತೆಲಿದ್ದವರು ಅವ್ರಿಗೂ ಕೂಡ ಏನಾದ್ರೂ ವಿಧಿಸಿದ್ಯಾ ನ್ಯಾಯಾಂಗ ಬಂಧನ, ಹೇಗೆ ಅಂತ? ಪವಿತ್ರ, ಡ್ರೋನ್ ಪ್ರತಾಪ್ ಸೇರಿದಂತೆ 3 ಕೂಡ 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರ್ತಕ್ಕಂಥದ್ದು ಪವಿತ್ರ. ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ. ಒಟ್ಟಾರೆ 10 ದಿನಗಳ ಕಾಲ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ತುಮಕೂರಿನ ಜೆಎಂಎಫ್ಸಿ ಕೋರ್ಟ್ ಇದೀಗ ಮಹತ್ವದ ಆದೇಶವನ್ನ ಹೊರ ಹಾಕಿದ್ದು ಮಾಜಿ ಬಿಗ್ ಬಾಸ್ ಸ್ಪರ್ಧಿಗೆ ಇದೀಗ ಶಾಕ್ ಕೊಟ್ಟಿದೆ. ನಾನೀಗಾಗಲೇ ಹೇಳ್ತಾ ಇದ್ದೆ, ಮಾಜಿ ಬಿಗ್ ಬಾಸ್ ಸ್ಪರ್ಧಿ
ರನ್ನರ್ ಅಪ್ ಆದವರು ಸೀಸನ್ 10ರಲ್ಲಿ. ಸೊ ಬಿಗ್ ಬಾಸ್ಗೆ ಹೋಗೋಕ್ಕೂ ಮೊದಲು ಕೂಡ ಸಾಕಷ್ಟು ವಿವಾದಗಳನ್ನ, ಈ ಡ್ರೋನ್ ವಿಚಾರದಲ್ಲಿನೇ ಸಾಕಷ್ಟು ವಿವಾದಗಳನ್ನ ಅವರು ಮೈಮೇಲೆ ಹಾಕೊಂಡಿದ್ರು. ಸೊ ವಿದೇಶಗಳಿಗೆ ಹೋಗಿದೆ, ಬೇರೆ ಬೇರೆ ವಿಚಾರಗಳನ್ನ ಹೇಳಿ ವಿವಾದಕ್ಕೆ ಈಡಾಗಿದ್ದಂತಹ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ ಎಲ್ಲೋ ಸೈಲೆಂಟ್ ಆಗಿದ್ದಾರೆ, ಅಥವಾ ಅವರ ವ್ಯಕ್ತಿತ್ವ ಬದಲಾವಣೆ ಆಗಿದೆ, ಅವ್ರು ಬೇರೆಯದ್ದೇ ರೂಟ್ಗೆ ಹೋಗ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳ ನಡುವೆ ಈಗ ಸೋಡಿಯಂ ಮೆಟಲ್ ಬಳಸಿ ಸ್ಫೋಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ದಿನಗಳ ಕಾಲ